ಅವರ ನಡುವೆ ಒಂದು ವಿವಾದ ಹುಟ್ಟುಕೊಳ್ಳುತ್ತೆ. ಇದೆಲ್ಲ ಭೀಷ್ಮನ ಗಮನದಲ್ಲಿ ಇರಲಿಲ್ವಾ ಅಂತ ಮಹಾಭಾರತ ಹೇಳೋದಿಲ್ಲ. ತಾಯಿ ಮತ್ತು ಅಣ್ಣ ತೆಗೆದುಕೊಳ್ಳುವ ನಿರ್ಣಯಕ್ಕೆ ಅವರು ಬದ್ಧರು. ಇದು ಆಗಬಾರದು ಅಂತ ವಿದುರ ಅವತ್ತಿನಿಂದ ಅವನು ಅದರ ರಹಸ್ಯ ಕಾಪಾಡಿದ್ದ. ಪಾಂಡವರು ಬದುಕಿದ್ದಾರೆ ಅನ್ನೋದನ್ನು ಭೀಷ್ಮನಿಗೆ ಕೂಡ ವಿದುರ ಹೇಳಿಲ್ಲ. ಪ್ರೀತಿ ಬೇರೆ, ನೀತಿ ಬೇರೆ ಅಂತ ಎರಡಾಗಿ ವಿಭಾಗಿಸಬೇಕು ಅನ್ನುವ ನಿರ್ಣಯ ಅವನದ್ದೇ ಪ್ರಮುಖವಾಗಿ ಆಗಿತ್ತು. ಇದಾದ ಮೇಲೆ ನಿಯೋಗ ಆಯಿತು, ಮಕ್ಕಳಾದರು ಅಂತ ಆದಮೇಲೆ ಮಕ್ಕಳನ್ನು ಬೆಳೆಸ್ಕೊಂಡು ಬಂದ. ಹುಟ್ಟುವ ಮಕ್ಕಳಲ್ಲಿ ಒಬ್ಬನಿಗೆ ಅಂಧತ್ವ ಇತ್ತು, ಒಬ್ಬನಿಗೆ ತೊನ್ನು ರೋಗ ಅಂತ ಹೇಳ್ತೀವಲ್ಲ, ಪಾಂಡು ರೋಗ ಅದಿತ್ತು. ಇಬ್ಬರು ಮಕ್ಕಳು ಮತ್ತು ಧೃತರಾಷ್ಟ್ರ ಇಬ್ಬರಿಗಿತ್ತು. ಅದೇನು ಸಮಸ್ಯೆ ಆಗಲಿಲ್ಲ. ಪಾಂಡವಿನ ರಾಜನನ್ನು ಮಾಡಿದ್ರು, ಅದಾಯಿತು. ಆಮೇಲೆ ಪಾಂಡು ಹೋದ್ಮೇಲೆ ಧೃತರಾಷ್ಟ್ರನ ರಾಜನ ಮಾಡಿದ್ರು. ಇಲ್ಲೆಲ್ಲೂ ಅಂಥ ಸಮಸ್ಯೆ ಏನು ತೊಟ್ಕೊಳ್ಳಿಲ್ಲ. ಇದೆಲ್ಲ ಸಾಮಾನ್ಯ ಬದುಕಿನಲ್ಲಿ ಬರೋದು ಅಂತ. ಧೃತರಾಷ್ಟ್ರ ರಾಜನಾದ. ಅದಾದ ಮೇಲೆ ಧೃತರಾಷ್ಟ್ರನ ಮಕ್ಕಳು 100 ಜನ ಆದರು. ಈ ಕಡೆ ಪಾಂಡವಿನ ಮಕ್ಕಳು, ಎಲ್ಲವೂ ಚೆನ್ನಾಗೇ ಇತ್ತು ಅಂತ ಹೇಳಬೇಕು. ಅಂದರೆ ಈಗ ಭೀಷ್ಮ ಪರಿಹರಿಸಬೇಕಾದ ಸಮಸ್ಯೆಗಳೇನೂ ಅಲ್ಲಿ ದೊಡ್ಡದಿಲ್ಲ. ಅವರ ನಡುವೆ ಒಂದು ವಿವಾದ ಹುಟ್ಟುಕೊಳ್ಳುತ್ತು. ಈ ವಿವಾದ ಹುಟ್ಟುಕೊಂಡಲ್ಲಿಂದ ಮತ್ತೆ ಸಮಸ್ಯೆ ಆರಂಭ ಆಗಿದ್ದು. ಅಂದರೆ ಯಾವಾಗ ಧೃತರಾಷ್ಟ್ರ ಪಾಂಡು ಹುಟ್ಟಿದರೋ ಆಗಿನಿಂದ ಪಾಂಡವರು ಹಿಂದಿರುಗಿ ಬಂದು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಆರಂಭ ಆಯ್ತಲ್ಲ, ಅಷ್ಟು ಸುದೀರ್ಘ ಕಾಲ ಭೀಷ್ಮನಿಗೇನೂ ಸಮಸ್ಯೆಗಳಿಲ್ಲ ಬದುಕಿನಲ್ಲಿ. ಧೃತರಾಷ್ಟ್ರ ಪಾಂಡು ಹುಟ್ಟಿದ್ರು, ಇವನೇ ಅವರನ್ನು ಚೆನ್ನಾಗಿ ಬೆಳೆಸಿದ. ಅವರಿಗೇನು ತಾಯಂದಿರಿದ್ರು, ಅಜ್ಜಿ ಇದ್ಲು, ಬೆಳೆಸಿದ, ದೊಡ್ಡವ್ರು ಮಾಡ್ದ, ಕಲಿಸಿದ. ಅದಾದ ಮೇಲೆ ಅವ್ರಿಗೆ ಮದುವೆ ಮಾಡ್ದ, ಮಕ್ಕಳಾದರು. ಪಾಂಡುದೊಂದು ಏನೋ ಒಂದು ಸಣ್ಣ ಅದೊಂದು ನೋವಿರ್ಬೋದು, ಪಾಂಡುಗೆ ಹೀಗಾಯಿತು, ಅವನು ಕಾಡು ಸೇರ್ದ ಅಂತ ಅನ್ನೋದು. ಆದರೆ ಅದೊಂದು ದೊಡ್ಡ ನೋವು, ಕೊರತೆ ಅನ್ನೋ ಥರನೂ ಯೋಚನೆ ಮಾಡಿರೋದಿಲ್ಲ. ಯಾಕೆಂದರೆ ಪಾಂಡು ತಪಸ್ಸಿಗೆ ಹೋಗಿದ್ದಾನೆ. ಪಾಂಡು ಸತ್ತೋಗ್ಯೋ ಇನ್ನೊಂದೇನೋ ಆಗಿಲ್ಲ, ತಪಸ್ಸು ಮಾಡ್ತಾ ಇದ್ದಾನೆ ಅನ್ನೋದನ್ನು ಆಗಿನ ಕಾಲದವರು ಅದನ್ನು ಕೊರತೆ ಅಂತ ಭಾವಿಸ್ತಾ ಇರಲಿಲ್ಲ. ಮನೆಯಲ್ಲೊಬ್ಬ ತಪಸ್ವಿ ಆಗಿದ್ದಾನೆ ಅಂದರೆ ಸಹಜವಾಗಿ ಸ್ವೀಕಾರ ಮಾಡ್ತಾಯಿದ್ರು. ಯಾವಾಗ ದುರ್ಯೋಧನ ವರ್ಸಸ್ ಪಾಂಡವರು ಅಂತ ಆಯಿತು, ಅಂದರೆ ದುರ್ಯೋಧನನ ಮನಸ್ಸಿನಲ್ಲಿ ಒಂದು ಅಸೂಯೆಯ ಬೀಜ ಹುಟ್ಟಿ ಅದು ಬೆಳೆಯೋದಕ್ಕೆ ಆರಂಭ ಆಯಿತು, ಆಗ ಚಟುವಟಿಕೆಗಳ ಆರಂಭ ಆದವು. ಈಗ ಅವನು ಅವರ ಮೇಲೆ ಪ್ರಹಾರ ಮಾಡೋದಕ್ಕೆ ಶುರು ಮಾಡಿದ ದುರ್ಯೋಧನ. ಭೀಮನನ್ನು ಕೊಲ್ಲುವ ಪ್ರಯತ್ನ ಅಲ್ಲಿಂದ ಆರಂಭ. ಗುರುಕುಲದಲ್ಲಿದ್ದಾಗಲೇ ಭೀಮನನ್ನು ಕೊಲ್ಲುವ ಪ್ರಯತ್ನ ಮಾಡಿದ. ವಿಷ ಹಾಕಿ ಕೊಲ್ಲುವ ಪ್ರಯತ್ನ, ಹಾವನ್ನು ಕಚ್ಚಿಸಿ ಕೊಲ್ಲುವ ಪ್ರಯತ್ನ, ನೀರಲ್ಲಿ ಮುಳುಗಿಸಿ ಕೊಲ್ಲುವ ಪ್ರಯತ್ನ, ಆಹಾರಕ್ಕೆ ವಿಷ ಹಾಕುವ ಪ್ರಯತ್ನ ಎಲ್ಲ ನಡೀತಾ ಇತ್ತು. ಇದೆಲ್ಲ ಭೀಷ್ಮನ ಗಮನದಲ್ಲಿ ಇರಲಿಲ್ವಾ ಅಂತ ಮಹಾಭಾರತ ಹೇಳೋದಿಲ್ಲ. ಆದರೆ ಇದೆಲ್ಲ ವಿದುರನಿಗೆ ಗೊತ್ತಿತ್ತು ಅಂತ ಮಾತ್ರ ಹೇಳುತ್ತೆ ಅದು. ಯಾಕೆ ಅಂತ ಅಂದರೆ ಪಾಂಡವರು, ಅದರಲ್ಲೂ ಮುಖ್ಯವಾಗಿ ಯುಧಿಷ್ಠಿರ, ಇದೆಲ್ಲವನ್ನು ವಿದುರನ ಜೊತೆಗೆ ಹಂಚ್ಕೋತಾ ಇದ್ದ. ಯುಧಿಷ್ಠಿರನಿಗೆ ಅಲ್ಲಿಗೆ ಬಂದಾಗಿನಿಂದ ಅವನಿಗೆ ಆತ್ಮೀಯತೆ ಅಂತ ಇದ್ದಿದ್ದು ವಿದುರನ ಜೊತೆಗೆ. ಅಂದರೆ ಒಂದು ತರಹದಲ್ಲಿ ತಂದೆ ಇಲ್ವಲ್ಲ, ಆ ಜಾಗವನ್ನು ಯುಧಿಷ್ಠಿರ ಕಂಡುಕೊಂಡಿದ್ದು ವಿದುರನಲ್ಲಿ ಅಂತ ಅನ್ನಿಸುತ್ತೆ. ಆದರೆ ಅರ್ಜುನ ಬಹಳ ನಿಕಟವಾಗಿದ್ದು ಭೀಷ್ಮನ ಜೊತೆಗೆ. ಆದರೆ ಅರ್ಜುನ ಹೇಳ್ತಾ ಇರಲಿಲ್ಲ ಅಂತ ಅನ್ನಿಸುತ್ತೆ. ಯಾಕೆ ಅಂದರೆ ಅಲ್ಲಿ ಒಂದು ನಿರ್ಣಯ ಮೊದಲಿಂದ ಏನು ಅಂದರೆ ತಾಯಿ ಮತ್ತು ಅಣ್ಣ ತೆಗೆದುಕೊಳ್ಳುವ ನಿರ್ಣಯಕ್ಕೆ ಅವರು ಬದ್ಧರು. ಕುಂತಿ ಮತ್ತು ಯುಧಿಷ್ಠಿರ ಏನು ಹೇಳ್ತಾರೋ ಅದು ಅಂತಿಮ. ಭೀಮ, ಅರ್ಜುನ, ನಕುಲ, ಸಹದೇವ ಅದನ್ನು ಒಪ್ಪಿಕೊಂಡು ಮುಂದೆ ಹೋಗೋರು. ಹಾಗಾಗಿ ಅವರು ವಿದುರನಿಗೆ ಮಾತ್ರ ಹೇಳಿದ್ರು. ಅಲ್ಲಿ ಹಾಗೇನೆ ಬರುತ್ತೆ, ವಿದುರಸ್ಯ ಮತೇ ಸ್ಥಿತಾಹ ಅಂತ. ವಿದುರನ ಅಭಿಪ್ರಾಯದಂತೆ ವಿದುರ ಹೆಂಗೆ ಹೇಳ್ತಾನೋ ಹಾಗೆ ಅವರು ಆ ಗುರುಕುಲದ ಅವಧಿ ಇದೆಯಲ್ಲ, ಅವರ ಬಾಲ್ಯ ಇದೆಯಲ್ಲ, ಅದನ್ನು ಕಳೆದುಬಿಟ್ರು ಅವರು. ವಿದುರ ಇದನ್ನು ಹೊರ ಹಾಕಿದರೆ, ಈಗ ದುರ್ಯೋಧನ ಇವರನ್ನು ಕೊಲ್ಲೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ವಿಷಯ ಹೊರಗಡೆ ಹೋದರೆ ಇದು ಒಡೆಯತ್ತೆ ಅಂತ, ಅರಮನೆ ಒಡೆಯತ್ತೆ, ಅದರಲ್ಲಿ ಪ್ರಜೆಗಳಲ್ಲೂ ಗುಂಪಾಗತ್ತೆ. ಅದರಿಂದಾಗಿ ಇದಾದ ಕೂಡಲೇ ಒಂದು ಗುಂಪು ಈಚೆ, ಒಂದು ಗುಂಪು ಅಂತ ಆಚೆ ಅಂತ ಆಗಲೇಬೇಕು. ಯಾರ ಪಕ್ಷದಲ್ಲಿ ಹೆಚ್ಚು ಜನ ಇದ್ರೂ 2 ಗುಂಪಂತೂ ಇರುತ್ತೆ. ಇದು ಪ್ರಜೆಗಳಲ್ಲಾಗತ್ತೆ, ಇದು ಅಧಿಕಾರಿ ವರ್ಗದಲ್ಲಾಗತ್ತೆ, ಒಳಗೂ ಆಗತ್ತೆ, ಅರಮನೆಯ ಒಳಗೂ ಆಗತ್ತೆ, ಸಂಬಂಧಿಕರಲ್ಲಾಗತ್ತೆ. ಹಾಗಾಗಿ ಇದು ಆಗಬಾರದು ಅಂತ ವಿದುರ ಅವತ್ತಿನಿಂದ ಅವನು ಅದರ ರಹಸ್ಯ ಕಾಪಾಡಿದ್ದ. ಪಾಂಡವರು ಸಾಯದಂತೆ ಏನು ಬೇಕೋ ಅಷ್ಟು ನೋಡ್ಕೊಳ್ತಾ ಇದ್ದ, ಪಾಂಡವರಿಗೆ ಅಪಾಯವಾಗದಂತೆ ನೋಡ್ಕೋತಾ ಇದ್ದ. ಆದರೆ ಆ ವಿಷಯ ಹೊರಗೆ ಹೋಗದಂತೆ ಎಚ್ಚರಿಕೆ ವಹಿಸಿದ್ದ. ಪಾಂಡವರಿಗೂ ಅದೇ ಸೂಚನೆ ಇತ್ತು. ಹಾಗಾಗಿ ಆ ಹಂತದಲ್ಲಿ ಭೀಷ್ಮನಿಗೆ ಇದು ಗೊತ್ತಾಗಲಿಲ್ವಾ ಅಂತ ಏನೂ ನಮಗೆ ಇದಕ್ಕೆ ಬರೋದಿಲ್ಲ. ಮುಂದೆ ಬಂದಿದ್ದು ಅರಗಿನ ಮನೆಯಲ್ಲಿ ಅವರು ಸುಟ್ಟೋದ್ರು ಅಂತ ಅನ್ನೋದು. ಆ ಸುಟ್ಟೋದ್ರು ಅಂತ ಸುದ್ದಿ ಬಂತು. ಅರಗಿನ ಮನೆಗೆ ಬೆಂಕಿ ಬಿತ್ತು,
ಪಾಂಡವರು ಸುಟ್ಟೋದ್ರು ಅಂತ ದುರ್ಯೋಧನ ಮಾಡಿದ್ದದು. ಅದನ್ನು ಮಾಡಿದಾಗ ಭೀಷ್ಮ ದುಃಖಿಸ್ತಾನೆ, ಬಹಳ ನೋಯ್ತಾನೆ. ಆದರೆ ಅವರು ಸತ್ತಿಲ್ಲ ಅನ್ನೋ ವಿಷಯ ವಿದುರನಿಗೆ ಗೊತ್ತಿದೆ. ವಿದುರ ಭೀಷ್ಮನಿಗೆ ಹೇಳಿಲ್ಲ ಅದನ್ನು. ಅಜ್ಞಾತವಾಸದಲ್ಲಿದ್ದಾಗ ಅಲ್ಲ, ಅದಕ್ಕಿಂತ ಮೊದಲೇ ಇವರನ್ನು ಅರಗಿನ ಮನೆಯಲ್ಲೇ ಸುಡೋದಕ್ಕೆ ಹೊರಟಲ್ಲ. ಆಗ ಇನ್ನು ದ್ರೌಪದಿ ವಿವಾಹ ಎಲ್ಲ ಆಗೋದಕ್ಕಿಂತ ಮುಂಚೆ ವಿದುರ ಭೀಷ್ಮ ಬಹಳ ಹತ್ತಿರ, ಬಹಳ ಅಂದರೆ ಬಹಳ ಆತ್ಮೀಯರು. ಆದರೆ ಪಾಂಡವರು ಬದುಕಿದ್ದಾರೆ ಅನ್ನೋದನ್ನು ಭೀಷ್ಮನಿಗೆ ಕೂಡ ವಿದುರ ಹೇಳಿಲ್ಲ. ಅಂದರೆ ಅದು ಎಷ್ಟು ಚೆನ್ನಾಗಿ ಅವರುಗಳಲ್ಲಿ ಅದೆಲ್ಲ ಅಂಶಗಳಿತ್ತು ಅಂದರೆ ಕ್ಲೋಸ್ ಅನ್ನೋ ಕಾರಣಕ್ಕಾಗಿ ಬಿಟ್ಕೊಟ್ಟಿಲ್ಲ. ಭೀಷ್ಮನಿಗೆ ಅದನ್ನು ಹೇಳಿದ್ರಿಂದ ಅಪಾಯ ಏನೂ ಇಲ್ಲ. ಪಾಂಡವರು ಬದುಕಿದ್ದಾರೆ ಅಂತ ಭೀಷ್ಮನಿಗೆ ಗೊತ್ತಾದರೆ ಸಂತೋಷ ಪಡ್ತಾನೆ ಹೊರತು ಬೇರೆ ಏನೂ ಇಲ್ಲ. ಆದರೆ ವಿದುರ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅನ್ನೋದೊಂದು ಪ್ರಶ್ನೆಯೇ ಆಗುತ್ತೆ. ಅದನ್ನು ವಿದುರನ ವ್ಯಕ್ತಿತ್ವ ನೋಡುವಾಗಲೇ ನೋಡಬೇಕು ಅದನ್ನು. ಹಾಗಾಗಿ ಈ ಹಂತದಲ್ಲಿ ಕೂಡ ಭೀಷ್ಮನಿಗೆ ಪಾಂಡವರು ಬದುಕಿದ್ದಾರೆ ಅಂತ ಗೊತ್ತಾಗಿಲ್ಲ. ಮತ್ತು ಪ್ರಾಯಶಃ ಇದು ದುರ್ಯೋಧನನ ಕುತಂತ್ರ ಅನ್ನೋದು ಅವನ ಗಮನಕ್ಕೆ ಬಂದಿಲ್ಲ. ಅವನಿಗೆ ಇದೊಂದು ಭೀಕರವಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅನ್ನೋದು ಗೊತ್ತಾಗೋದು ದ್ಯೂತದ ಹೊತ್ತಿನಲ್ಲಿ. ಈಗ ಅರಗಿನ ಮನೆಯಲ್ಲಿ ಉಳಿದುಕೊಂಡ್ರು, ಅಲ್ಲಿ ಹೋದರು, ವೇಷ ಮರೆಸ್ಕೊಂಡು ಬದುಕಿದ್ರು, ದ್ರೌಪದಿಯ ಜೊತೆಗೆ ವಿವಾಹ ಆಯಿತು. ದ್ರೌಪದಿಯ ವಿವಾಹವಾದಾಗ ಅಧಿಕೃತವಾಗಿ ಗೊತ್ತಾಯಿತು ಪಾಂಡವರು ಸತ್ತಿಲ್ಲ ಅಂತ. ಸರಿ, ಇವರು ಸಭೆ ಸೇರಿದ್ರು ಹಸ್ತಿನಪುರದಲ್ಲಿ. ಸಭೆ ಸೇರಿ ಈಗ ರಾಜ್ಯವನ್ನು ಎರಡಾಗಿ ವಿಭಾಗಿಸಬೇಕು ಅಂತ ನಿರ್ಣಯಿಸಿದರು ಅಂತ ಬರುತ್ತೆ. ಎರಡಾಗಿ ವಿಭಾಗಿಸಬೇಕು ಅನ್ನುವ ನಿರ್ಣಯ ಭೀಷ್ಮ ಅವನದ್ದೇ ಪ್ರಮುಖವಾಗಿ ಆಗಿತ್ತು. ಭೀಷ್ಮನ ಮಾತೆ ಅಲ್ಲಿ ಅಂತಿಮವಾದದ್ದು. ಯಾಕೆ ರಾಜ್ಯವನ್ನು ಎರಡಾಗಿಸಬೇಕು ಅಂತ ಭೀಷ್ಮ ಹೇಳ್ದ ಅನ್ನೋದೊಂದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ ಅಲ್ಲಿ. ಅಂದರೆ ನೀವು ಕೇಳಿದ ಪ್ರಶ್ನೆ ಇದೆಯಲ್ಲ, ಅವನು ಕೊನೆಗೆ ಎಲ್ಲಿ ನಿಂತ ಅಂತ ಇದೆಯಲ್ಲ, ಅದಕ್ಕೆ ಬೇಕಾಗಿ ನೋಡಿದಾಗ ಎರಡು ಆಗಿ ರಾಜ್ಯವನ್ನು ಒಡಿಬೇಕು ಅನ್ನುವ ನಿರ್ಣಯದಲ್ಲಿ ಶಮನ ಮಾಡಬೇಕು ಅನ್ನುವ ಅಂಶ ಎದ್ದು ಕಾಣಿಸುತ್ತೆ. ಅಂದರೆ ವಿವಾದ ವಿಜೃಂಭಿಸೋದಕ್ಕೆ ಬಿಡಬಾರದು, ವಿವಾದ ಹತ್ತಿ ಉರಿಬಾರದು, ಅಲ್ಲೇ ಅದನ್ನು ತಣ್ಣಗೆ ಮಾಡಬೇಕು ಅಂತ. ಇವರಿಬ್ಬರ ನಡುವೆ ಇರುವ ದ್ವೇಷ ಬೆಂಕಿ ಆಗಬಾರ್ದು, ತಣಿಸಿ ಬಿಡಬೇಕು ಅನ್ನುವ ಒಂದು ನೋಟ ಭೀಷ್ಮಾದಿಗಳಲ್ಲಿ ಕಾಣಿಸುತ್ತೆ. ಭೀಷ್ಮ, ದ್ರೋಣ, ವಿದುರ ಎಲ್ಲರಲ್ಲೂ ಕಾಣಿಸುತ್ತೆ ಅಲ್ಲಿ. ಇಲ್ಲದೇ ಇದ್ದರೆ ಸಹಜವಾಗಿ ಏನು ಮಾಡಬೇಕಾಗಿತ್ತು ಅಂತ ಕೇಳಿದರೆ ಯುಧಿಷ್ಠಿರನನ್ನು ರಾಜನನ್ನಾಗಿಸಬೇಕಾಗಿತ್ತು ಅವರು. ಹಿರಿಯವ, ಯೋಗ್ಯ, ಪಾಂಡುವಿನ ಸಿಂಹಾಸನ ಆಗಿತ್ತು ಅದು. ಹಾಗಾಗಿ ಅವನನ್ನು ಕೂರಿಸಬೇಕಾಗಿತ್ತು. ಅವರು ಕೂರಿಸಲಿಲ್ಲ. ಅಥವಾ ಅದು ಸಂಬಂಧ ಇಲ್ಲ, ಇವತ್ತು ಸಿಂಹಾಸನದಲ್ಲಿರೋದು ಧೃತರಾಷ್ಟ್ರ, ಹಾಗಾಗಿ ಇದ್ರ ಮುಂದುವರೆದ್ರೆ ಇದು ದುರ್ಯೋಧನನಿಗೆ ಸೇರುತ್ತೆ, ಪಾಂಡವರಿಗೆ ರಾಜ್ಯದಲ್ಲಿ ಪಾಲಿಲ್ಲ, ಅವರು ಹಸ್ತಿನಾಪುರಕ್ಕೆ ಬಂದು ಇರಲಿ ಅಂತ ಹೇಳ್ಬೋದಾಗಿತ್ತು. ಈಗ ಹಾಗೆ ಇರುತ್ತೆ. ಈಗ ರಾಜನಿಗೆ ಹಲವು ಮಕ್ಕಳಿರ್ತಾರೆ, ಒಬ್ಬ ರಾಜನಾಗ್ತಾನೆ, ಉಳಿದವರು ಏನಾಗ್ತಾರೆ ಅಂದರೆ ಅವ್ರು ರಾಜ್ಯದಲ್ಲೇ ಇರ್ತಾರೆ, ರಾಜ್ಯದಲ್ಲಿದ್ದು ಬೇರೆ ಬೇರೆ ಹುದ್ದೆ ನಿರ್ವಹಿಸ್ತಾ ಇರ್ತಾರೆ. ಅದರಲ್ಲೇ ಯಾರೊಬ್ಬ ಸೇನಾಧಿಪತಿ ಆಗ್ಬೋದು, ಯಾರೋ ಒಬ್ಬ ಮಂತ್ರಿ ಆಗ್ಬೋದು, ವ್ಯವಸ್ಥೆ ಅಂತೂ ಇರುತ್ತೆ. ರಾಜನಾಗಿ ಕುಳಿತ ಸಹೋದರನ ಜೊತೆಗೆ ಇವರು ಸಂಬಂಧ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ಅವರಿಗೆ ಒಂದು ಸ್ಥಾನಮಾನಗಳನ್ನು ಕೊಡ್ತಾರೆ. ಇಲ್ಲ ಅಂದರೆ ಅವರಿಗೊಂದು ಅರಮನೆ ಇರುತ್ತೆ, ಉಣ್ಣೋಕೆ ತಿನ್ನೋಕ್ಕಿರುತ್ತೆ, ಅವ್ರು ಸುಮ್ಮನೆ ಇರ್ತಾರೆ, ರಾಯಲ್ ಫ್ಯಾಮಿಲಿ ಮೆಂಬರ್ಸ್. ಕರೆಕ್ಟ್. ಅಷ್ಟೇ ಆಗಿರ್ತಾರೆ. ಕೆಲವು ಸಲ ಮುಂದಿನ ಇತಿಹಾಸದಲ್ಲಿ ನೋಡಿದರೆ ತಮ್ಮನನ್ನು ತಗೊಂಡೋಗಿ ಯಾವುದೋ ಒಂದು ರಾಜ್ಯ ಗೆದ್ದಾಗ ಅಲ್ಲಿ ತಗೊಂಡೋಗಿ ತಮ್ಮನನ್ನು ಮಾಂಡಲಿಕನನ್ನು ಕೂರಿಸೋದು, ಇಂಥದ್ದನ್ನು ಮಾಡ್ಕೊಂಬಂದಿದ್ದಾರೆ ರಾಜರುಗಳು. ಈಗ ದುರ್ಯೋಧನ ರಾಜನಾಗಲಿ ಅಂತ ಇವರು ನಿರ್ಣಯ ಮಾಡಿಕೊಂಡಿದ್ರೆ ರಾಯಲ್ ಫ್ಯಾಮಿಲಿ ಮೆಂಬರ್ಸ್ ಆಗಿ ಪಾಂಡವರು ಇಲ್ಲಿ ಬಂದಿರಲಿ ಅಂತ ಹೇಳ್ಬೋದಾಗಿತ್ತು. ಅದನ್ನೂ ಮಾಡದೆ ರಾಜ್ಯವನ್ನು ಒಡೆದ್ರಲ್ಲ ಅವರು. ಆ ರಾಜ್ಯವನ್ನು ಒಡೆದಲ್ಲಿ ವಿವಾದವನ್ನು ಶಮನಗೊಳಿಸಬೇಕು ಅನ್ನುವ ಭೀಷ್ಮನ ಮನೋಭಾವ ಇದೆ. ದೂರಾಲೋಚನೆ. ಸಹಜವಾಗಿ ನಾವು ಮಾತಾಡ್ತೀವಲ್ಲ, ಯಾವುದೋ ಒಂದು ಮದುವೆ ಆಗುತ್ತೆ, ಸೊಸೆ ಮನೆಗೆ ಬರ್ತಾಳೆ, ಸೊಸೆ ಮನೆಗೆ ಬರೋಕ್ಕೆ ಮುಂದೆ ಮನೆಗೆ ಬಂದು ಜಗಳ ಆಡೋದಕ್ಕಿಂತ ಮುಂಚೆನೇ ಬೇರೆ ಆಗ್ಬಿಟ್ರಪ್ಪ ಅಣ್ಣ ತಮ್ಮಂದ್ರು, ಬೇರೆ ಮನೆ ಮಾಡ್ಕೊಳ್ಳಿ, ಆಮೇಲೆ ಎಲ್ಲರೂ ಚೆನ್ನಾಗಿರ್ಬೋದು ಅಂತ ಸಹಜವಾಗಿ ಹೇಳ್ತೀವಿ ಇವಾಗಿನ ಕಾಲಕ್ಕೆ. ಹೌದು, ಆ ಭಾವನೆ ಅಂತ. ಹೌದು. ನನಗೆ ಗೊತ್ತಿರೋ ಒಬ್ಬರ ಹಿರಿಯರು ಮಗನಿಗೆ ಮದುವೆ ಮಾಡುವಾಗ ಅವರು ಇನ್ನೊಂದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ರು, ಒಳ್ಳೇದೊಂದು, ಸ್ವಂತ ಮನೇಲಿದ್ರು. ಅದು ಯಾಕೆ ಅಂದರೆ ಮಗನಿಗೆ ಮದುವೆ ಆಗುತ್ತೆ, ಒಟ್ಟಿಗೆ ಬದುಕಬೇಕು ಅನ್ನೋದೇ ಕನಸು ನಮ್ಮದು, ಒಟ್ಟಿಗೆ ಬದುಕ್ತೀವಿ. ಎಲ್ಲೋ ಸಣ್ಣದಾಗ ಆರಂಭ ಆಯಿತು ಅಂತ ಅಂದರೆ ಒಂದು ಜೋಡಿ ಅಪಾರ್ಟ್ಮೆಂಟಿಗೆ ಅಪ್ಪ ಅಮ್ಮನೋ ಮಗ ಸೊಸೆನೋ ಯಾರೋ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ, ತುಂಬ ದೂರದಲ್ಲಲ್ಲ, ಎಲ್ಲೋ ಹತ್ತಿರದಲ್ಲೇ. ಅಂದರೆ ಆವಾಗ ಅದಕ್ಕೆ
ಕ್ಲ್ಯಾಶ್ ಆಗ್ತಾ ಹೋಗಲ್ಲ. ಸ್ವಲ್ಪ ದೂರ ಇದ್ದು ಕೂಡಲೇ ಅದು ಸಮಸ್ಯೆ ಆಗಲ್ಲ. ಬೇಕು ಅಂತಿದ್ರೆ ಅಲ್ಲೋಗಿ ಉಳ್ಕೊಂಬಿಡಿ, ಅಥವಾ ನಾವೇ ಅಲ್ಲೋಗ್ತೀವಿ ನೀವು ಇಲ್ಲಿರಿ ಅಂತ ಹೇಳಿ ಮುಗಿಸ್ಬೋದು ಅಂತ. ಈ ತರಹ ಯೋಚನೆ ಬರುತ್ತಲ್ಲ, ಅದೇ ಯೋಚನೆ ಅದು. ಆ ಯೋಚನೆ ಭೀಷ್ಮ ಮಾಡ್ದ ಅನ್ನುವಾಗ ಅರ್ಥ ಆಗತ್ತೆ. ಈ ಹೊತ್ತಿಗೆ ಭೀಷ್ಮನಿಗೆ ಅದರ ಭೀಕರತೆಯ ಅರ್ಥ ಆಗಿದೆ. ಅವನಿಗೆ ಪ್ರತಿಘಟನೆ ನಡೆದಾಗ ಗೊತ್ತಾಗಿಲ್ಲ, ಆದರೆ ಈ ಹೊತ್ತಿಗೆ ಬಂದಾಗ ಭೀಷ್ಮನಿಗೆ ಅರ್ಥ ಆಗಿದೆ. ರಾಜನೀತಿ ಚತುರ ಅವನು, ಅವನಿಗೆ ಅರ್ಥ ಆಗಲ್ವಾ? ಅದು ಅರ್ಥ ಆಗಿದೆ. ಪ್ರಾಯಶಃ ಈ ಹೊತ್ತಿಗೆ ವಿದುರನ ಹತ್ರ ಅವನು ಕೇಳಿಕೊಂಡು ಇದ್ದಿರಬಹುದು. ಅಲ್ಲೇನು ಘಟನೆ ಸನ್ನಿವೇಶವನ್ನು ಮಹಾಭಾರತ ಹೇಳಲ್ಲ, ಹೆಂಗಾಯ್ತು ಅಂತ ಕೇಳಿದ್ದರೂ ಕೇಳಿರಬಹುದು. ಅವನು ಗೊತ್ತಿಲ್ಲ, ಅವರು ಸುಟ್ಟೋದ್ರು ಅಂತ ಯಾಕೆ ಸುದ್ದಿ ಆಯ್ತು. ಈಗ ನೋಡಿ ಅಲ್ಲಿ ಅದೀಗ ಈಗ ಭೀಷ್ಮ ಇದ್ದಾನೆ. ಅವನಿಗೆ ಒಂದಿನ ಬಂದು ಹೇಳಿದ್ರು, ಪಾಂಡವರು ಅರಗಿನ ಮನೆಗೆ ಹೋಗ್ತಾರೆ, ವಾರಣಾವತಕ್ಕೆ ಹೋಗ್ತಾರೆ. ಅರಗಿನ ಮನೆ ಅಂತೇನಲ್ಲ ಅದಕ್ಕೆ ಹೆಸರು, ವಾರಣಾವತಕ್ಕೆ ಹೋಗಿ ಸ್ವಲ್ಪ ಕಾಲ ಇರ್ತಾರೆ, 4-6 ವರ್ಷ ಇರ್ತಾರಂತೆ ಅಂತ ಒಂದು ಸುದ್ದಿ ಧೃತರಾಷ್ಟ್ರನ ಕಡೆಯಿಂದ ಬಂದಿದ್ದು. ಸಹಜವಾಗಿ ಹೌದಾ ಅಂತ ಅಂದ್ಕೊಂಡಿರ್ತಾನೆ ಅವನು. ಅಲ್ಲೊಂದು ಅರಮನೆಗೆ ಬೆಂಕಿ ಬಿತ್ತಂತೆ. ಅದು ಅರಗಿನದ್ದು ಅಂತ ಏನು ಗೊತ್ತಾಗಿರೋದಿಲ್ಲ. ಅರಮನೆಗೆ ಬೆಂಕಿ ಬಿದ್ದು ಅವರು ಸುಟ್ಟೋದ್ರಂತೆ ಅಂತ ಭೀಷ್ಮನಿಗೆ ಬಂದಿದ್ದು. ಸಹಜವಾಗಿ ಆಗಿರ್ಬೋದು ಅಂತ ಅಂದ್ಕೊಂಡಿರ್ತಾನೆ. ಎಷ್ಟೋ ವರ್ಷಗಳ ಮೇಲೆ ಪಾಂಡವರು ಬದುಕಿದ್ದಾರೆ ಅಂತ ಬಂದಿದೆ. ಈಗ ಬರೋ ಪ್ರಶ್ನೆ ಭೀಷ್ಮನ ಜಾಗದಲ್ಲಿ ನಿಂತಾಗ ಅವನಿಗೇನು ಗೊತ್ತಿದೆ? ಅವತ್ತು ಸತ್ತೋಗಿದ್ದಾರೆ, ಇವತ್ತು ಕಾಣಿಸ್ಕೊಂಡಿದ್ದಾರೆ. ನಾವು ನಮ್ಮ ಕತೆ ಗೊತ್ತಿದ್ಬಿಟ್ಟಿದೆ, ಕೇಳಿ ಹಿಂಗೆ ನೋಡ್ತೀವಿ. ಭೀಷ್ಮನ ಜಾಗದಲ್ಲಿ ಅವನಿಗೆ ಗೊತ್ತಿಲ್ವಲ್ಲ. ಈಗ ಅವನ ತಲೆಗೆ ಬರೋ ಪ್ರಶ್ನೆ ಏನು ಅಂದರೆ, ಅವತ್ತು ಉಳಿದುಕೊಂಡ ಪಾಂಡವರು ಯಾಕೆ ವಾಪಸ್ ಹಸ್ತಿನಾಪುರಕ್ಕೆ ಬರಲಿಲ್ಲ? ಇಷ್ಟು ದಿವಸ ಎಲ್ಲಿದ್ದರು? ಯಾಕೆ ಗುಪ್ತವಾಗಿದ್ದರು? ಈ ಪ್ರಶ್ನೆ ಭೀಷ್ಮನಿಗೆ ಬಂದೇ ಬರುತ್ತಲ್ಲ. ಆಗ ಸಹಜವಾಗಿ ಅರ್ಥ ಆಗತ್ತೆ, ಇಲ್ಲಿ ಇನ್ನೇನೋ ನಡೆದಿದೆ ಅಂತ ಗೊತ್ತಾಗತ್ತೆ ಅಲ್ವಾ? ಅನುಮಾನ ಬರುತ್ತೆ, ಇದು ಏನೋ ಸಹಜ ಅಲ್ಲ. ಸಹಜ ಅಲ್ಲ ಅಂದರೆ ಏನಾಗಿರಬೇಕು? ಹಂಗಿದ್ರೆ ಯಾವುದೇ ಮನುಷ್ಯ ಇದ್ದಕ್ಕಿದ್ದಾಗೆ ಬೆಂಕಿಯಲ್ಲಿ ಸುಟ್ಟೋದ ಅಂತಾಗಿ ಆಮೇಲೆ ಒಂದು 4-6 ವರ್ಷ ಕಾಣಿಸ್ಕೊಳ್ಳದೆ ಒಂದು ದಿವಸ ಕಾಣಿಸ್ಕೊಂಡ್ಬಿಟ್ರೆ ಎಲ್ಲರಿಗೂ ಇದು ಸಹಜವಾದದ್ದಲ್ಲ ಅಂತಲೇ ಬರುತ್ತಲ್ಲ. ಭೀಷ್ಮನಿಗೆ ಇದು ಬಂದಿರತ್ತೆ. ಪ್ರಾಯಶಃ ಅವನು ವಿದುರನ ಜೊತೆಗೆ ಮಾತಾಡಿರ್ತಾನೆ. ಯಾಕೆಂದರೆ ಪಾಂಡವರ ಎಲ್ಲವೂ ಗೊತ್ತಿರೋದು ವಿದುರನಿಗೆ ಅಂತ ಗೊತ್ತಲ್ಲ ಅವನಿಗೆ. ಆಗ ಗೊತ್ತಾಗಿರ್ಬೋದು ಅವನಿಗೆ. ಒಂದು ಎರಡನೇದು, ಅವನಿಗೆ ಇನ್ನೊಂದು ಸೋರ್ಸ್ ಇತ್ತು ಎಲ್ಲ ತಿಳ್ಕೊಳ್ಳೋದಕ್ಕೆ. ಈ ನಾರದರು ಅನ್ನೋರು ಭೀಷ್ಮನಿಗೆ ಒಂದು ಒಳ್ಳೆ ಸೋರ್ಸು. ಹಲವು ವಿಷಯಗಳನ್ನು ಅವ್ನು ನಾರದರಿಂದ ಕೇಳಿ ತಿಳಿದುಕೊಳ್ತಾ ಇದ್ದ. ನಾರದರು ಯಾವಾಗ ಬಂದು ಹೇಳಿದ್ರು ಅಂತ ಅದು ಹೇಳಲ್ಲ, ಸನ್ನಿವೇಶಗಳನ್ನು ಹೇಳಲ್ಲ ಮಹಾಭಾರತ. ಇಷ್ಟು ದೊಡ್ಡ ಮಹಾಭಾರತ ಇದೆಯಲ್ಲ, ಅದು ಎಷ್ಟು ವಿಸ್ತಾರವಲ್ಲ, ಆದರೆ ಅದು ಹೇಳದೇ ಇರೋದೇ ಜಾಸ್ತಿ ಸನ್ನಿವೇಶಗಳಿವೆ. ಮುಂದೆ ಎಲ್ಲ ಅವನು ಹೇಳ್ತಾನೆ, ಒಂದು ಮಾತಲ್ಲಿ ಹೇಳ್ತಾನೆ, ನನಗೆ ಇದು ನಾರದರಿಂದ ತಿಳಿಯಿತು ಅಂತ ಇಷ್ಟೇ ಹೇಳ್ತಾನೆ. ಅವ್ರು ಯಾವತ್ತು ಬಂದಿದ್ರು, ಯಾವತ್ತು ಇವನು ಅವರು ಅದನ್ನು ಮಾತಾಡ್ಕೊಂಡ್ರು ಅಂತ ಮೊದಲೆಲ್ಲೂ ಹೇಳಿರೋಲ್ಲ. ಈ ತರಹ ನೋಡಿದಾಗ ಈಗ ಕುಂತಿಗೆ ಮೊದಲು ಕರ್ಣ ಹುಟ್ಟಿದ್ದ ಅನ್ನುವ ರಹಸ್ಯ ಎಲ್ಲ ಭೀಷ್ಮನಿಗೆ ಗೊತ್ತಿತ್ತು, ನಾರದರ ಮುಖಾಂತರ ಗೊತ್ತಿತ್ತು. ಯಾವಾಗ ಈ ರಹಸ್ಯ ವಿನಿಮಯ ಆಯಿತು ಅಂತ ಗೊತ್ತಾಗೋದಿಲ್ಲ. ಹಾಗೆ ಯಾವುದೋ ಒಂದು ಹಂತದಲ್ಲಿ ಅವನಿಗೆ ನಾರದರು ಹೇಳಿರ್ಬೋದು ಅದನ್ನು, ಅಥವಾ ವಿದುರ ಹೇಳಿರ್ಬೋದು. ಆದರೆ ಅವತ್ತಂತೂ ಅವನಿಗೆ ಗೊತ್ತಾಗಿದೆ ಇದು ಸುಲಭದ್ದಲ್ಲ ಅಂತ ಗೊತ್ತಾಗಿದೆ. ಇಲ್ಲಿಂದ ಶುರುವಾಗತ್ತೆ ನೀವು ಕೇಳಿದ ಪ್ರಶ್ನೆ. ಈಗ ಭೀಷ್ಮನ ಮನಸ್ಸು ಹೇಗಿತ್ತು ಅಂತ. ಈಗ ಮನೆಯಲ್ಲಿ 2 ಈ ಥರ ವಿಭಾಗವಾಗಿ ಹುಟ್ಕೊಂಡು ಕೂತ್ರೆ ಮನೆಯ ಹಿರಿಯ ಬಹಳ ಕಷ್ಟಪಡ್ತಾನೆ, ಮನೆಯವರೆಲ್ಲರೂ ಕಷ್ಟಪಡ್ತಾರೆ. ಅಂದರೆ ಮನೆಯ ಹಿರಿಯ ಅಂದರೆ ಇಬ್ಬರನ್ನೂ ಪ್ರೀತಿಸುವವ, ಇಬ್ಬರೂ ಸಮಾನ ಸಂಬಂಧಿಗಳಾಗಿರಬೇಕು ಅವನಿಗೆ, ಮತ್ತು ಅವನಿಗೆ ಇಬ್ಬರ ಮೇಲೂ ಪ್ರೀತಿ ಇರಬೇಕು. ಈಗಾಗಿರೋದು ಏನು? ಧೃತರಾಷ್ಟ್ರ ಪಾಂಡು ಇಬ್ಬರು ಇವನ ತಮ್ಮನ ಮಕ್ಕಳು, ಸಂಬಂಧ ಸೇಮ್. ಸಂಬಂಧ ಸೇಮ್. ಅವರಿಬ್ಬರ ಮಕ್ಕಳು ಇವರು. ಹಾಗೆ ಅಲ್ಲೂ ಸಂಬಂಧ ಒಂದೇ. ಪ್ರೀತಿ ಅಂತ ಬಂದರೆ ಸಮಾನ ಪ್ರೀತಿಯೇ, ಪ್ರೀತಿಯಲ್ಲಿ ವ್ಯತ್ಯಾಸ ಇಲ್ಲ. ಅಭಿಮಾನ ಅಂತ ಬಂದರೆ ಪಾಂಡವರ ಮೇಲೆ ಹೆಚ್ಚು. ಪ್ರೀತಿ ಅಭಿಮಾನ 2 ಬೇರೆ. ಅಭಿಮಾನ ಅನ್ನೋದು ಮೆಚ್ಚುಗೆಯ ಹಿನ್ನೆಲೆಯಲ್ಲಿ ಬರುತ್ತೆ. ಅಭಿಮಾನ ಅನ್ನೋದೇ ಹಾಗೆ, ನಮಗೊಂದು ಮೆಚ್ಚುಗೆ ಆಗತ್ತೆ, ಅದನ್ನು ಅಭಿಮಾನಿಸ್ತೀವಿ ನಾವು. ನಮಗೆ ಒಬ್ಬ ಸಿನಿಮಾ ನಟ ಇಷ್ಟ ಆಗುತ್ತಾನೆ, ಒಬ್ಬ ಸಿನಿಮಾ ನಟನ ಅಭಿಮಾನಿ ಆಗ್ತೀವಿ ನಾವು. ಒಬ್ಬ ಸಂಗೀತಗಾರನ ಅಭಿಮಾನಿ ಆಗ್ತೀವಿ ಅಂದರೆ ಅರ್ಥ ಏನು ಅಂದರೆ ಅವನ ಅಭಿನಯ, ಇವನ ಹಾಡುಗಾರಿಕೆ ನಮಗೆ ಮೆಚ್ಚುಗೆಯಾಗಿದೆ. ಕರೆಕ್ಟ್. ಮೆಚ್ಚುಗೆಯಾದಲ್ಲಿ ಅಭಿಮಾನ ಹುಟ್ಟತ್ತೆ. ಪ್ರೀತಿ ಕಾಮನ್ ಇಬ್ಬರ ಮೇಲೂ, ಆದರೆ ಪಾಂಡವರ ಮೇಲೆ ಅಭಿಮಾನ ಭೀಷ್ಮನಿಗೆ ಹೆಚ್ಚು. ಕಾರಣ ನಡೆನುಡಿ, ಅವರ ಸದ್ವರ್ತನೆ, ಸಜ್ಜನಿಕೆಗಳೇನಿತ್ತು ಅದರಿಂದಾಗಿ ಅಲ್ಲಿ ಅಭಿಮಾನ ಸೇರಿತ್ತು. ಹಾಗಾಗಿ ಇವರ ಮೇಲೆ ಪ್ರೀತಿ, ಅವರ ಮೇಲೆ ಪ್ರೀತಿ ಪ್ಲಸ್ ಅಭಿಮಾನ. ಆದರೆ
ಅಭಿಮಾನ ಹೆಚ್ಚಿದೆ ಅನ್ನೋ ಕಾರಣಕ್ಕಾಗಿ ಅವನು ಪ್ರೀತಿ ಕಡಿಮೆ ಮಾಡ್ಕೊಂಡಿಲ್ಲ ಧೃತರಾಷ್ಟ್ರನ ಮಕ್ಕಳ ಮೇಲೆ. ನಾವೆಲ್ಲ ಹೇಗೆ ಅಂತ ಅಂದರೆ ಅಭಿಮಾನ ಎಲ್ಲಿರುತ್ತೋ ಅದನ್ನೇ ಪ್ರೀತಿಸ್ತೀವಿ. ಹೌದು. ಈಗ ನೋಡಿ, ಇವತ್ತು ಈ ಸ್ಟಾರ್ಡಮ್ ಅಂತ ಬಂದಿರೋದಿದೆಯಲ್ಲ, ಆಮೇಲೆ ಕ್ರಿಕೆಟರ್ನೋ ಅಥವಾ ಸಿನಿಮಾ ನಟರನ್ನು ಇನ್ನು ಯಾರನ್ನೋ ಅವರನ್ನು ವಿಪರೀತವಾಗಿ ಹಚ್ಕೊಳ್ಳೋದು, ಅವ್ರ ಬದುಕಿನಲ್ಲಿ ಏನೋ ಆದಾಗ ಇವರೇನೋ ಇದು ಮಾಡೋದು, ಇವ್ರದ್ದೇನೋ ಆಯಿತು ಅನ್ನೋ ಥರ ಫೀಲ್ ಮಾಡ್ಕೊಳ್ಳೋದು, ಅವ್ರ ಬದುಕಿನ ಸೋಲನ್ನು ತಮ್ಮ ಬದುಕಿನ ಸೋಲು ಅಂತ ಅಂದ್ಕೊಳ್ಳೋದು, ಹೀಗೆ ಏನೇನೋ ಆಗತ್ತಲ್ಲ. ಅದು ಯಾಕೆ ಅಂದರೆ ಎಲ್ಲಿ ಅಭಿಮಾನ ಇರುತ್ತೋ ಅದನ್ನು ಪ್ರೀತಿಸೋದಕ್ಕೆ ಆರಂಭ ಮಾಡಿಬಿಡ್ತೀವಿ ನಾವು. ನಮಗೆ ಗೊತ್ತಿಲ್ಲದೆ ಪ್ರೀತಿಸೋದಕ್ಕೆ ಆರಂಭ ಮಾಡಿಬಿಡ್ತೀವಿ. ಈಗ ಎಷ್ಟೋ ಆ ಥರ ಹೀರೋಗಳಿಗೆ ಲವ್ ಲೆಟರ್ಸ್ ಬರ್ತಾ ಇರತ್ತೆ, ಮದುವೆ ಮಾಡ್ಕೊಂತ ಅವನ ಮದುವೆ ಅಂತ ಕೇಳ್ತಾ ಇರ್ತಾರೆ ಅವಕಾಶ ಸಿಕ್ಕಿದ್ರೆ. ಇದೆಲ್ಲ ಇರುತ್ತಲ್ಲ, ಇದೇನಾಗತ್ತೆ ಅಂದರೆ ಅಭಿಮಾನ ಇರುವಲ್ಲಿ ಪ್ರೀತಿ ಹುಟ್ಕೊಳ್ಳುತ್ತೆ, ಪ್ರೀತಿ ಬೆಳೀತಾ ಹೋಗುತ್ತೆ. ಆದರೆ ಅವನು ಭೀಷ್ಮ ಹೇಗಿದ್ದ ಅಂತ ಅಂದರೆ ಪ್ರೀತಿಯಲ್ಲಿ ವ್ಯತ್ಯಾಸ ಮಾಡಿಕೊಳ್ಳದೆ ಪ್ರೀತಿ ಅಭಿಮಾನಗಳನ್ನು ಪಕ್ಕ ಬೇರ್ಪಡಿಸಿ ಇಟ್ಕೊಂಡಿದ್ದವನು. ಇದು ಬಹಳ ಕಷ್ಟದ್ದು. ಹೌದು. ಎಲ್ಲಿ ಮೆಚ್ಚುಗೆ ಬಂದಿದೆಯೋ ಅದನ್ನು ಮೆಚ್ಚುಗೆಗಷ್ಟೇ ಇಟ್ಕೊಳ್ಳೋದಿದೆಯಲ್ಲ, ಕಷ್ಟ ಅದು. ಮೆಚ್ಚಿದ ವಸ್ತು ನಮ್ಮದು ಅಂತ ಫೀಲ್ ಆಗುತ್ತೆ. ಪ್ರೀತಿ ಅನ್ನೋದು ಎಲ್ಲಿ ಅಂದರೆ ನಮ್ಮದು ಅಂತ ಅನ್ನಿಸಿದ್ರ ಮೇಲೆ ಪ್ರೀತಿ ಹುಟ್ಟೋದು. ಮೆಚ್ಚುಗೆ ಎಲ್ಲಿ ಹುಟ್ಟತ್ತೋ ಅದು ನಮ್ಮದು ಅಂತ ಅನಿಸೋದಕ್ಕೆ ಆರಂಭ ಆಗುತ್ತೆ. ಅವ್ರ ರಕ್ತ ಸಂಬಂಧಿ ಆಗಿರೋಲ್ಲ ನಮಗೆ, ಅವ್ರ ಪರಿಚಯನೂ ಇರಲ್ಲ. ಆದರೂ ಅದೇನೋ ಫೀಲ್ ಇರತ್ತಪ್ಪ ನಮಗೆ, ಅವ್ರನ್ನೊಂದ್ರೆ ನಾವು ನೋಯ್ತೀವಿ ಅಂತ. ಇದು ಮನುಷ್ಯನಿಗೆ ಸಹಜವಾಗಿರುವಂಥದ್ದು. ಇದನ್ನು ಬೇರೆ ಮಾಡಿಕೊಂಡು, ಅಂದರೆ ಮೆಚ್ಚುಗೆಯನ್ನು ಒಲುಮೆಯನ್ನು ಬೇರೆ ಮಾಡಿಕೊಂಡು ಅದನ್ನು ಅದೇ ಥರ ಒಂದು ಬ್ಯಾಲೆನ್ಸ್ ಮಾಡೋದು ಅಂತ ಇದೆಯಲ್ಲ, ಸಮತೋಲನವಾಗಿ ನೋಡೋದು ಅಂತ ಇದೆಯಲ್ಲ, ಈ ಮನೋಭಾವ ಭೀಷ್ಮನಲ್ಲಿ ಕಾಣಿಸುತ್ತೆ ನಮಗೆ. ಇದು ಬಹಳ ರೇರ್ ಅಂತ ಅನಿಸುತ್ತೆ. ಇದು ಬಹಳ ಅಪರೂಪದ. ಕೃಷ್ಣನಲ್ಲಿ ತುಂಬ ಸಲ ಕಾಣಿಸುತ್ತೆ ಮಹಾಭಾರತದಲ್ಲಿದು. ಇದೆಯಲ್ಲ, ಇದು ಭೀಷ್ಮನನ್ನು ಕೊನೆಯವರೆಗೂ ನಡೆಸ್ಕೊಂಡು ಹೋಗಿದೆ. ಪ್ರೀತಿ ಮತ್ತು ಅಭಿಮಾನ ಎರಡನ್ನು ಅವನು ಮ್ಯಾನೇಜ್ ಮಾಡಿದ್ದು, ಬ್ಯಾಲೆನ್ಸ್ ಮಾಡಿದ್ದು. ಇಲ್ಲದೇ ಇದ್ದಿದ್ದರೆ ಅವನು ದುರ್ಯೋಧನಾದಿಗಳನ್ನು ಬಿಟ್ಟು ಬಿಡಬೇಕಾಗಿತ್ತು. ಅವನು ಬಿಡಲಿಲ್ಲ. ದುರ್ಯೋಧನಾದಿಗಳನ್ನು ಬಿಡಬೇಕಾಗಿತ್ತು. ನೀವು ಕೆಡಕರು, ನೀವು ದುಷ್ಟರು, ಬಿಡಬೇಕಾಗಿತ್ತು. ಸಹಜವಾಗಿ ಹೊರಗೆ ನಿಂತು ನಾವು ನೋಡಿದಾಗ ಏನನ್ಸುತ್ತೆ, ಭೀಷ್ಮ ಅವರ ಜೊತೆಗೆ ನಿಲ್ಲಬಾರ್ದಾಗಿತ್ತು ಅಂತಲೇ ಅನಿಸುತ್ತೆ. ಕೃಷ್ಣನ ನಿಲುವು ಅದೇನೆ. ಕೃಷ್ಣನ ನಿಲುವು ಕೂಡ ಅವರ ಜೊತೆಗೆ ಇವನು ನಿಲ್ಲಬಾರ್ದಾಗಿತ್ತು ಅನ್ನೋದೇ ಕೃಷ್ಣನ ನಿಲುವು ಕೂಡ, ಅಂತಿಮ ನಿಲುವು ಕೂಡ, ನಿರ್ಣಯ ಕೂಡ. ಭೀಷ್ಮ ಆಗಿರಬೇಕಿತ್ತು ಅಂತ ನಾವು ಯೋಚಿಸ್ತೀವಿ. ಆದರೆ ಒಂದು ಮನೆಯಲ್ಲಿ ನಿಂತಾಗ, ಮನೆಯಲ್ಲಿ ಒಬ್ಬ ತಪ್ಪು ಮಾಡ್ತಾನೆ, ಒಬ್ಬ ಸರಿಯಾಗಿ ನಡ್ಕೊಳ್ಳೋನಿದ್ದಾನೆ ಅಂತ ಅಂದರೆ ತಪ್ಪು ಮಾಡೋವನ್ನು ನಾವು ಬೈಬೋದು, ಮನೇಲಿ ಶಿಕ್ಷಿಸ್ಬೋದು, ಆದರೆ ಅವನನ್ನು ಬಿಟ್ಕೊಡಲ್ಲ. ಈಗ ತಪ್ಪು ಮಾಡಿದ ಮಗನನ್ನು ಮನೆಯಿಂದ ಹೊರಗೆ ಹಾಕೋದು ಅನ್ನೋದು ಬಹಳ ಕಡಿಮೆ. ಅದೆಲ್ಲೋ ಸಿನಿಮಾ ಕಾದಂಬರಿ, ಹಳೆ ಸಿನಿಮಾ ಕಾದಂಬರಿಗಳು, ಈಗಿಂದ್ರಲ್ಲೂ ಬರಲ್ಲ. ಹಳೇದು ಈ ಆದರ್ಶವನ್ನೇ ಮೈ ತುಂಬಿಕೊಂಡ ಸಿನಿಮಾಗಳು ಬರ್ತಿದ್ವಲ್ಲ, ಆ ಥರ ಕಾದಂಬರಿಗಳು ಹುಟ್ಟುತ್ತಿದ್ವಲ್ಲ. ಆಗ ಮನೆಯಲ್ಲೊಬ್ಬ ಸರಿ ಇಲ್ಲದೆ ಇರೋ ಮಗನನ್ನು ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ. ಅದು ಹೋಯ್ತು, ಆ ಕಾಲ ಹೋಯ್ತು. ಕರೆಕ್ಟ್. ಅಥವಾ ಅವತ್ತು ಮನೆಗಳಲ್ಲಿ ಹಂಗಿತ್ತ ಇಲ್ವೋ ಗೊತ್ತಿಲ್ಲ, ಆದರ್ಶ ಇದು ಅಂತ ನಮ್ಮ ಸಾಹಿತಿಗಳು ಹೇಳ್ತಾ ಇದ್ರು. ಹೊರಗೆ ಹಾಕಲ್ಲ ಅವರನ್ನು ಬಿಟ್ಕೊಡೋದೂ ಇಲ್ಲ, ಅವ್ರ ಜೊತೆಗೆ ಇರ್ತಾರೆ. ಇದು ಮನುಷ್ಯನ ಸಹಜವಾದ ಸ್ವಭಾವ, ಮನೆಯ ಹಿರಿಯರ ಸಹಜ ಸ್ವಭಾವ. ಯಾಕೆ ಅಂದರೆ ಅದು ಪ್ರೀತಿ ಕಾರಣ. ಪ್ರೀತಿ ಇದೆಯಲ್ಲ, ಪ್ರೀತಿ, ನಾವು ಪ್ರೀತಿಸುವ ವ್ಯಕ್ತಿ ಸರಿಯಾದವನೋ ತಪ್ಪೋ ಅಂತ ನೋಡೋದಿಲ್ಲ. ಇದು ವಸ್ತುಗಳ ಮೇಲೆ ಕೂಡ ಹಾಗೆ. ನಮಗೆ ಯಾವುದೋ ಒಂದು ಇಷ್ಟದ ವಸ್ತು ಇದೆ, ನಾವು ಅದನ್ನು ಪ್ರೀತಿ ಪಡ್ತೀವಿ. ಆ ವಸ್ತು ಕೆಟ್ಟದ್ದೋ ಒಳ್ಳೆಯದೋ ಅಂತ ನೋಡೋದಿಲ್ಲ ಮನುಷ್ಯ. ಹೌದು. ಈ ದುಶ್ಚಟ ಮತ್ತು ಒಳ್ಳೆಯ ಅಭ್ಯಾಸ ಚಟ ಎರಡಿದೆಯಲ್ಲ, ಅಭ್ಯಾಸ ಚಟ ಎರಡೂ ನಾವು ಪ್ರೀತಿಸುವ ಅಂಶಗಳೇ. ಒಬ್ಬನಿಗೆ ಒಬ್ಬ ದೇವಸ್ಥಾನ ಸುತ್ತುತ್ತಾ ಇರ್ತಾನೆ, ಒಬ್ಬ ಇಸ್ಪೀಟ್ ಆಡ್ತಾನೆ ಅಂತ ಅಂದ್ಕೊಳ್ಳೋಣ. ದೇವಸ್ಥಾನಕ್ಕೆ ಯಾವಾಗಲೂ ಒಂದು ಸಲ ಹೋಗೋದು ಬೇರೆ, ನಿರಂತರ ಹೋಗ್ತಾ ಇದ್ದರೆ ನಾವು ಅದನ್ನು, ಅದು ಬೇರೆ. ಅದು ಅಂದರೆ ಅದೊಂಥರ ಚಟತ್ತರ ಆಗಿದೆ ಅಂತಲೂ ಮಾತಾಡ್ತೀವಿ. ಅವನಿಗೆ ಬೆಳಗ್ಗೆದ್ರೆ ಎಲ್ಲಿಗೋ ಹೋಗಬೇಕು ಅಂತ ಅನ್ಸತ್ತೆ. ದೇವಸ್ಥಾನ ಅಲ್ಲದೆ ಇದ್ರು ಪ್ರವಾಸ ಮಾಡ್ತಾರೆ, ಪ್ರವಾಸದ ಇದೊಂದು ಇರತ್ತಲ್ಲ, ವೀಕೆಂಡ್ ಅಂದರೆ ಎಲ್ಲೂ ನಿಲ್ಲೋಲ್ಲ, ಟೈಮ್ ಸಿಕ್ತು ಅಂದರೆ ಓಡ್ತಾರೆ ಅಂತ. ಚಟಕ್ಕೂ ಅದಕ್ಕೂ ಸ್ವಭಾವದಲ್ಲಿ ವ್ಯತ್ಯಾಸ ಇಲ್ಲ, ಪರಿಣಾಮದಲ್ಲಿ ವ್ಯತ್ಯಾಸ. ಕರೆಕ್ಟ್. ಇಲ್ಲೀಗ ಅದು ಎರಡು ಯಾಕೆ ಹುಟ್ಟಿದೆ ಅಂದರೆ ಇವನಿಗೆ ಪ್ರವಾಸ ಪ್ರೀತಿ, ಅವನಿಗೆ ಇಸ್ಪೀಟ್ ಆಟ ಪ್ರೀತಿ. ಮನುಷ್ಯ ಹೇಗೆ ಅಂದರೆ ಯಾವುದು ಪ್ರೀತಿಯೋ ಅದನ್ನೇ ಇಟ್ಕೋತಾನೆ ಬದುಕಿನಲ್ಲಿ.
ಕೃಷ್ಣ ಹೇಳೋದು ಪ್ರೀತಿಯನ್ನ ಕುರುಡಾಗಿಸಿಕೊಳ್ಳಬೇಡ, ಅಲ್ಲಿ ವಿವೇಕವನ್ನ ಬಳಸು ಅಂತ ಕೃಷ್ಣನ ನಿಲುವು. ಅದಕ್ಕೆ ಅವನಿಗೆ ಯಾದವರನ್ನು ಸಂಹಾರ ಮಾಡೋದಕ್ಕೆ ಸಾಧ್ಯ ಆಗೋದು, ಸೋದರ ಮಾವನನ್ನು ಕೊಲ್ಲೋದಕ್ಕೆ ಸಾಧ್ಯ ಆಗೋದು ಯಾಕೆ ಕೃಷ್ಣನಿಗೆ ಅಂದರೆ ಪ್ರೀತಿ ಬೇರೆ ನೀತಿ ಬೇರೆ ಅಂತ ಕೃಷ್ಣನ ನಿಲುವು. ನೀತಿ ತಪ್ಪಿದರೆ ಪ್ರೀತಿ ಇದ್ದರೂ ವ್ಯಕ್ತಿಯನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಸೊ ಇಬ್ಬರು ಸರಿ ಅನಿಸುತ್ತೆ ಹೊರಗಿನಿಂದ ನೋಡಿದಾಗ. ಭೀಷ್ಮ ಸಾಧಾರಣ ಒಂದು ಮನೆಯ ಹಿರಿಯನ ತರಹವೇ. ದುರ್ಯೋಧನನಿಗೆ ಈ ಆಕ್ಷೇಪ ಯಾವಾಗಲೂ ಇತ್ತು. ಭೀಷ್ಮ ಆ ದೃಷ್ಟಿಯಿಂದ ನೋಡಿದಾಗ ಹೊರಗಿರಬೇಕಾಗಿತ್ತು ಅಂತ ಅನ್ನಿಸುತ್ತೆ. ಭೀಷ್ಮನಲ್ಲಿ ಒಂದು ದ್ವಂದ್ವವನ್ನು ಹುಟ್ಟಿಸಿಕೊಂಡೇ ಹೋಯಿತು. ಪಾಂಡವರನ್ನು ಯಾರೂ ಮುಟ್ಟಲ್ಲ ಅಂತ ಭೀಷ್ಮ ಮುಟ್ಟಲಿಲ್ಲ.